ಶಾಸ್ತ್ರ, ಸಾಹಿತ್ಯ, ಕಲೆ, ಸಂಗೀತ ಎಲ್ಲ ವಿದ್ಯೆಗಳ ಆಗರವೇ ಭೈರವಿ ಅಮ್ಮ. ನಡೆದಾಡುವ ದುರ್ಗಾದೇವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು. ಇವರ ಮನೋವೃತ್ತಿಯೇ ಬಹಳ ವಿಚಿತ್ರ. ಜ್ಞಾನಿಗಳಿಗೆ ಅವರೇ ದೊಡ್ಡ ಪ್ರಾಪಂಚಿಕ ಆಹಾರ. ಬಾಲ್ಯದಿಂದಲೂ ಲೌಕಿಕ ಜೀವನವನ್ನು ತ್ಯಾಗ ಮಾಡಿ ಅಲೌಕಿಕವಾದ ಆಧ್ಯಾತ್ಮ ಜೀವನವನ್ನೇ ತಮ್ಮ ಮಾರ್ಗವಾಗಿ ನಡೆದುಕೊಂಡು ಬಂದಿದ್ದಾರೆ. ಎಲ್ಲ ವಿಚಾರಧಾರೆಗಳು ಬ್ರಹ್ಮನನ್ನೇ ಹೇಳುತ್ತದೆ ಎಂಬುದು ಇವರಿಂದ ನಮಗೆಲ್ಲರಿಗೂ ತಿಳಿದಿದೆ. ಸಿನಿಮಾ ಹಾಡುಗಳಿಗೂ ಆಧ್ಯಾತ್ಮಿಕ ಅರ್ಥಗಳನ್ನು ಹೇಳಿ ನಮ್ಮ ಮನೋವಿಚಾರಕ್ಕೂ ಅದು ಬರುವ ರೀತಿ ಮಾಡುವ ಪ್ರತಿಭೆ. ಸಂಗೀತ, ಕಲೆ, ವಾದ್ಯಗಳನ್ನೇ ಬಳಸಿ ತುಂಬಾ ಶಕ್ತಿ ಪಾತ್ರವನ್ನು ಅಂದರೆ ಹೀಲಿಂಗ್ ಮಾಡಿ ಎಷ್ಟೋ ವ್ಯಕ್ತಿಗಳ ವಿಕಾಸಕ್ಕೆ ಕಾರಣರಾಗಿದ್ದಾರೆ. ನಿರಂಜನಿ ಅಖಾಡದ ಮಹಾಮಂಡಲೇಶ್ವರರಾಗಿ ಲಕ್ಷಗಟ್ಟಲೆ ಸಾಧು ಸಜ್ಜನರಿಗೆ ಮಾರ್ಗದರ್ಶಿಗಳಾಗಿದ್ದಾರೆ. ಇನ್ನು ಶಾಸ್ತ್ರದ ಕಣ್ಣು ಅಂದರೆ ಜ್ಯೋತಿಷ್ಯ, ಅದರಲ್ಲಿ ಲಾಲ್ ಕಿತಾಬ್, ಸಂಖ್ಯಾಶಾಸ್ತ್ರ, ಪ್ರಶ್ನೆ ಮಾರ್ಗ ಇವನ್ನೇ ಆಧರಿಸಿ ಮಾರ್ಗದರ್ಶನವನ್ನು ಕೊಡುತ್ತಾರೆ. ಯೋಗಿಗಳನ್ನು ಇತಿಹಾಸ ಪುರಾಣದಲ್ಲಿ ಕೇಳಿದ್ದೇವೆ. ಆದರೆ ಆ ಗುಣಗಳು, ಶಕ್ತಿಗಳು ಈಗ ಕಾಣಸಿಗುವ ಏಕೈಕ ವ್ಯಕ್ತಿ ಅದುವೇ ಭೈರವಿ ಅಮ್ಮ. ಅವರು ಕೂತಲ್ಲೇ ಕುಳಿತು ಎಲ್ಲವನ್ನೂ ವೀಕ್ಷಿಸುವ, ಏನನ್ನೂ ಹೇಳದೆ ಎಲ್ಲವನ್ನೂ ತಿಳಿದುಕೊಂಡು ಮಾರ್ಗದರ್ಶನ ಕೊಡುವ ಶಕ್ತಿಯನ್ನು ಹೊಂದಿದ್ದಾರೆ. ಸಿನಿಮಾ ರಂಗದವರು, ಲೇಖಕರು, ಚಿಂತಕರು, ಉದ್ಯಮಿಗಳು, ಸಾಧುಗಳು, ಸಂತರುಗಳು, ರಾಜಾಧಿರಾಜರು ಇವರನ್ನು ಅನುಸರಿಸಿ ಉನ್ನತ ಮಟ್ಟವನ್ನು ತಲುಪಿದ್ದಾರೆ. ದೊಡ್ಡ ದೊಡ್ಡ ತಂತ್ರ ಸಮ್ಮೇಳನವನ್ನು ನಿರ್ವಹಿಸಿ ತೀರ್ಪು ಕೊಟ್ಟು ನಡೆಸಿದ್ದಾರೆ. ಇವರು ಹರಿದ್ವಾರದ ಮಹಾಮಂಡಲೇಶ್ವರರಾದರೂ ಶಿಷ್ಯ ವಾತ್ಸಲ್ಯದಿಂದ ಪಾಂಡವಪುರದ ಅಂಬಾವನ ಮಠಕ್ಕೆ ಆಗಾಗ್ಗೆ ಬಂದು ಶಿಷ್ಯ ವೃಂದವನ್ನು, ಭಕ್ತ ವೃಂದವನ್ನು ಆಶೀರ್ವದಿಸುತ್ತಾರೆ. ಕರ್ನಾಟಕ ಜ್ಯೋತಿಷ್ಯ ಪುರಸ್ಕಾರ ಮಹೋತ್ಸವ 2024 remains totally incomplete without the contribution and recognition of her effortless services, selfless service rendering to the mankind. ಭೈರವಿ ಮಾ, ನಿಮಗೆ ನಾವು ಸದಾ ಆಭಾರಿ, ಕೃತಜ್ಞತಾಪೂರ್ವಕವಾದಂತಹ ಸನ್ಮಾನವನ್ನು ನೀವಿಲ್ಲಿ ಸ್ವೀಕರಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮೊಂದಿಗಿದ್ದು ಭಗವತಿಯ ಹೆಸರನ್ನು ಸ್ಮರಿಸಿ ಎಲ್ಲರಿಗೂ ಶುಭವನ್ನು ಹಾರೈಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಭೈರವಿ ಮಾ ಅವರು ದಯಮಾಡಿ ನಮ್ಮೆಲ್ಲರನ್ನ ಉದ್ದೇಶಿಸಿ ನೀವು ಕೂಡ ಉದ್ಘಾಟನೆಗೆ ನಿಮ್ಮ ಉಪಸ್ಥಿತಿ, ದಿವ್ಯ ಉಪಸ್ಥಿತಿ ಇದ್ದಿದ್ದರಿಂದ ಮಹಾಮಂಡಲೇಶ್ವರ ನಿರಂಜನಿ ಅಖಾಡ, ಹರಿದ್ವಾರ್, ಅಂಬಾವನ ಮಾತಾ, ಪಾಂಡವಪುರ ದೇವಿ ಔಪಾಸಕರು ಭೈರವಿ ಮಾ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ 4 ನುಡಿಗಳನ್ನು ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೇವೆ. ಯೋಂತಃ ಪ್ರವಿಶ್ಯ ಮಮ ವಾಚಮಿವಾಂ ಪ್ರಸುಪ್ತಾಂ ಸಂಜೀವಯತ್ ವಿಕಲಶಕ್ತಿಧರಸ್ವದಾಂನ ಅನ್ಯಾಂಶ್ಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸಕುಂಕುಮ ವಿಲೇಪನಾಂ ಅಲಿಕಚುಂಬಿಕಸ್ತೂರಿಕಾಂ ಸಮಂಧ ಹಸಿತೇಕ್ಷಣಾಂ ಸಶರಚಾಪಪಾಶಾಂಕುಶಾಂ ಅಶೇಷ ಜನಮೋಹಿನೀಂ ಅರುಣಮಾಲ್ಯ ಭೂಷಾಂಬರಾಂ ಜಪಾಕುಸುಮ ಭಾಸುರಾಂ ಜಪವಿಧೌ ಸ್ಮರೇತ್ ಅಂಬಿಕಾಂ. ಯಾವ ಶಾಸ್ತ್ರ ಎಷ್ಟು ಉಪಯುಕ್ತ ಇದೆಯೋ ಗೊತ್ತಿಲ್ಲ, ಆದರೆ ಪ್ರತ್ಯಕ್ಷ ಪ್ರಮಾಣವಾಗಿರ್ತಕ್ಕಂಥ ಶಾಸ್ತ್ರ ಅದು ಜ್ಯೋತಿಷ. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಈ ಷಡಂಗಗಳು, ಅಕಾರ ಉಕಾರ ಮಕಾರಗಳು ಒಂದು ಬೀಜದ 3 ಮೊಳಕೆಗಳು. ಅದು ಮುಂದೆ ಋಗ್ವೇದ, ಯಜುರ್ವೇದ, ಸಾಮವೇದ ಆಯಿತು. ಅಥರ್ವಣ ವೇದ ಅಂತೂ 4ನೇದಿಲ್ಲ, ಅಥರ್ವ ಋಷಿ ಅದನ್ನು ಸಂಗ್ರಹ ಮಾಡಿದ್ದಷ್ಟೇ. ಆ 3 ಮತ್ತೆ ಮುಂದೆ 3 ಆಗಿ ಶಿಕ್ಷಾ, ಕಲ್ಪ, ಛಂದಸ್ಸು, ಜ್ಯೋತಿಷ, ವ್ಯಾಕರಣ ಷಡಂಗಗಳಾಯಿತು.
ಇವತ್ತು ಜ್ಯೋತಿಷ್ಯದ ಬಗ್ಗೆ ಯಾರಿಗಿಷ್ಟ ಇಲ್ಲ ಅಂತ ಕೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಜ್ಯೋತಿಷ್ಯವನ್ನು ನಂಬಲ್ಲ ಅಂತ ಜೋರಾಗಿ ಹೇಳ್ತಾ ಇರ್ತಾರಲ್ಲ ಅವರೆಲ್ಲ ಮೊಬೈಲ್ ತೆಗೆದು ಅದನ್ನೇ ನೋಡ್ತಿರ್ತಾರೆ. ನಾಸ್ತಿಕರಷ್ಟು ಭಗವಂತನ ಒಪ್ಕೊಳ್ಳೋ ಆಸ್ತಿಕರಿಗೂ ಗೊತ್ತಿಲ್ಲ. ಯಾಕೆಂದರೆ ಇದು ಪ್ರತ್ಯಕ್ಷ ಪ್ರಮಾಣ. ನಮ್ಮ ಊರಲ್ಲಿ ಪುರುಷೋತ್ತಮ ಜೋಯಿಸರಂತ ಇದ್ದರು. ಆಗ ರಾಜಪುರೋಹಿತರವರು, ನಾವು ಸಣ್ಣ ವಯಸ್ಸಲ್ಲಿ ನೋಡಿದ್ದವರು, ಬಸರಿಯಾದ ಹೆಣ್ಮಕ್ಳನ್ನ ಅವ್ರು ಬಂದು ಕರ್ಕೊಂಡೋಗಿ ನಿಲ್ಲಿಸೋರಷ್ಟೇ. ಆಕೆ ಹೊಟ್ಟೆ ನೋಡಿ ಟೈಮ್ ಬರ್ಕೋತಿದ್ರು, ಕುಂಡಲಿ ಹಾಕಿಬಿಡ್ತಿದ್ರು. ಇಂಥ ಮಗುನೇ ಹುಡುಕದೆ, ಚತುರ್ಥದಲ್ಲಿ ಶನಿ ಇರ್ತಾನೆ, ಇದು ಕುಂಭ ಲಗ್ನ ಇದೆ, ಇದು ಈಗ ನೋಡಿ ಹುಟ್ಟಿದ ಮೇಲೆ ಕಾಣಿಸುವಂಥ ಎಲ್ಲ ಗ್ರಹ ಗೋಚಾರಗಳನ್ನು ಅವ್ರ ಮುಂಚೆ ಹೊಟ್ಟೆ ನೋಡೇ ಬರೆದಿಟ್ಬಿಡ್ತಿದ್ರು. ಮುಂದೆ ಅಂಥದ್ದೇ ಮಗು, ಹೆಣ್ಣು ಮಗುವೇ ಹುಡ್ತಿತ್ತು, ಗಂಡು ಮಗುವೇ ಹುಡ್ತಿತ್ತು. ಮುಂದೆ ಅವರು ಬರೆದ ಕುಂಡಲಿ ಇದೆಯಲ್ಲ, ಆಯಾ ಜಾಗದಲ್ಲಿ ಆಯಾ ಗ್ರಹಗಳು ಸ್ಥಿತರಾಗಿರ್ತಾ ಇದ್ರು. ಯಾಕೆ ಅಂತಂದರೆ ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ, ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಹೋರಾತ್ರಿಯಲ್ಲಿ ಸುಖದ ನಿವಹ ಕೊಡುವವು. ವ್ಯಾಧಿ ಮಾರದೋ ದೇಹ ಬಾಧೆ ತಟ್ಟದೋ, ವ್ಯಾಧಿ ಮಾರದೋ ದೇಹ ಬಾಧೆ ತಟ್ಟದೋ, ಆದಿದೇವನ ಸುಪ್ರಸಾದವಾವುದು ಅಂದವಚನವ ನಿಜಕ್ಕೆ ತಂದು ಕೊಡುವರು. ಅವರು ಸಾಕ್ಷಾತ್ ಲಲಿತಾ ರಾಜರಾಜೇಶ್ವರಿಯ ದಿವ್ಯ ಉಪಾಸಕರು. ಯಾರು ಲಲಿತಾ ಪರಮೇಶ್ವರಿಯನ್ನು ವಿಶಿಷ್ಟವಾದ ಉಪಾಸನೆ ಮಾಡ್ತಾರೆ ಅವರಿಗೆ ಒಳಗಿನ ಕಣ್ಣು ತೆಕ್ಕೊಂಬಿಡುತ್ತೆ. ಅವಳೇ ಅದನ್ನು ತೋರಿಸ್ತಾ ಹೋಗ್ತಾಳೆ. ಯಾವಾಗಲೂ ತಾರಾಬಲಂ ಚಂದ್ರಬಲಂ ತದೈವ, ವಿದ್ಯಾಬಲಂ ದೈವಬಲಂ ತದೈವ, ಲಕ್ಷ್ಮೀಪದೇ ತೇ ಅಂಗ್ರಿಯುಗಂ ಸ್ಮರಾಮಿ ಅಂತ ಪ್ರಾರ್ಥನೆ. ಅಲ್ಲಿ ಸೂರ್ಯಬಲಂ ಅಂತ ಬರೆದಿಲ್ಲ. ತಾರಾಬಲಂ ಚಂದ್ರಬಲಂ ತದೈವ, ವಿದ್ಯಾಬಲಂ ದೈವಬಲಂ ತದೈವ, ಲಕ್ಷ್ಮೀಪದೇ ತೇ ಅಂಗ್ರಿಯುಗಂ ಸ್ಮರಾಮಿ. ತಾರಾಬಲ ಬೇಕು, ಚಂದ್ರಬಲ ಬೇಕು, ದೇವರ ಬಲ ಬೇಕು, ದೇವತೆಗಳ ಬಲ ಬೇಕು, ಲಕ್ಷ್ಮೀನಾರಾಯಣರ ಪರಮಾನುಗ್ರಹ ಬೇಕು ಅಂತ ಪ್ರಾರ್ಥನೆಯಲ್ಲಿ ಇರುತ್ತೆ. ಅಲ್ಲಿ ಸೂರ್ಯಬಲ ಅಂತ ಯಾಕಿಲ್ಲ. ಇಡೀ ನವಗ್ರಹಗಳಲ್ಲಿ ಪ್ರಧಾನ ಪಾತ್ರ ಸೂರ್ಯನದು. ನಾನು ಪ್ರಾರಂಭದಲ್ಲಿ ಯೋಂತ ಪ್ರವಿಶ್ಯ ಮಮವಾಚ ಮಿವಾಂ ಪ್ರಸುಪ್ತಾಂ ಸಂಜೀವಯ ತಿಕಲಶಕ್ತಿ ಧರಸ್ವದ ಎನ್ನುವ ಧ್ರುವರಾಜನ ಪ್ರಾರ್ಥನೆಯನ್ನು ಮಾಡಿದೆ. ಇದಕ್ಕೂ ಒಂದು ಅರ್ಥ ಇದೆ. ಈಗ ಜ್ಯೋತಿಷಿಗಳಲ್ಲಿ ನನ್ನದೊಂದು ಅರಿಕೆ ಉಂಟು. ಈ 9 ಗ್ರಹಗಳನ್ನು ಆಟಾಡಿಸುವ ಇನ್ನೊಂದು ಶಕ್ತಿ ಕೇಂದ್ರ ಬಿಂದು ಧ್ರುವ ನಕ್ಷತ್ರದಲ್ಲಿದೆ. ಅದನ್ನು ಸ್ವಲ್ಪ ನೀವು ಸೂಕ್ಷ್ಮವಾಗಿ ಅದರ ಅಧ್ಯಯನ ಮಾಡಬೇಕಾಗಿದೆ. ಇದು ಎಷ್ಟು ಜನ ಒಪ್ಕೊಳ್ತಾರೋ ಎಷ್ಟು ಜನ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಮೂಲ ಧ್ರುವ ನಕ್ಷತ್ರದಲ್ಲಿ ಇಷ್ಟನ್ನು ತನ್ನ ಬಾಲದ ಕೊಂಡಿಲಿ ಇಟ್ಟು ತಿರುಗಿಸ್ತಾ ಇದೆ ಆ ಧ್ರುವ ಪದ ಅಂತಕ್ಕಂಥದ್ದು. ಹಾಗಾಗಿ ಧ್ರುವರಾಜನ ಪ್ರಾರ್ಥನೆಯಿಂದ ನಾನು ಪ್ರಾರಂಭ ಮಾಡಿದೆ. ಜ್ಯೋತಿಷ್ಯ ಅನ್ನುವುದು ಮನುಕುಲಕ್ಕೆ ಸಂಬಂಧಪಟ್ಟದ್ದು. ಮನುಕುಲಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಶಾಸ್ತ್ರಗಳ ರಚನೆಯಾದದ್ದು ಸನಾತನ ಧರ್ಮದ ಸಂಸ್ಕೃತಿಯಿಂದಲೇ ಆದದ್ದು. ಇದಕ್ಕೆ ಜಾತಿ ಮತ ಏನು ಬೇಕಾದ್ದಿಲ್ಲ. ನಮ್ಮ ಹತ್ರವೇ ಎಷ್ಟು ಜನ ಮುಸ್ಲಿಮರಿರ್ಬೋದು, ಕ್ರೈಸ್ತರಿರ್ಬೋದು, ಎಷ್ಟು ಜನ ಬಂದು ಜ್ಯೋತಿಷ್ಯದ ಪರಿಹಾರಗಳನ್ನು ಕೇಳ್ಕೊಂಡು ಹೋಗ್ತಾರೆ. ಆಧ್ಯಾತ್ಮಿಕ ಗ್ರಂಥಗಳು ಎಷ್ಟು ಪರಿಹಾರ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ದಿನನಿತ್ಯದ ಜೀವನಕ್ಕೆ ಸಂಬಂಧಪಟ್ಟಂತಹ ಉಪಯುಕ್ತವಾಗಿರ್ತಕ್ಕಂಥ ವಿಷಯಗಳನ್ನು ಜ್ಯೋತಿಷ್ಯ ನಮಗೆ ತಂದು ಕೊಡುತ್ತದೆ. ತಾರಾಬಲ ಬೇಕು, ಚಂದ್ರಬಲ ಬೇಕು, ವಿದ್ಯಾಬಲ ಬೇಕು, ದೈವಬಲ ಬೇಕು, ಲಕ್ಷ್ಮೀಪತಿ ಅನುಗ್ರಹ ಆಗಬೇಕು. ಏನದು? ನಿಮ್ಮ ಇಡೀ ಕುಂಡಲಿಯಲ್ಲಿ ಎಂದೋ ಯಾವತ್ತೋ ಯಾವಾಗಿನ ಕಾಲದಲ್ಲೋ ಎಲ್ಲೋ ಕೂತ್ಕೊಂಡು ಯಾರೋ ಕಣ್ಣು ಮುಚ್ಚಿ ಖಗೋಳಶಾಸ್ತ್ರದ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅದಿಷ್ಟನ್ನು ಎಲ್ಲೋ ಕೂತು ಅವರು ಇಂಥದ್ದೇ ಅಂತ ಟೈಮ್ ಹಾಕಿ ಬರೆದಿದ್ದಾರಲ್ಲ, ಅದು ಯಾರ ಕೈಲಿ ಸಾಧ್ಯ ಇದೆ? ಇವತ್ತು ಎಷ್ಟು ಕಂಪ್ಯೂಟರ್ಗಳು, ಆಮೇಲೆ ಆ ಮುಖ ಪುಸ್ತಕ ಫೇಸ್ಬುಕ್ಗಳು, ಅವ್ರ ಮುಖನೇ ಕಾಣ್ದಿರೋಷ್ಟು ದೊಡ್ಡ ಮುಖಗಳು ಕಾಣುವಂಥ ಇದ್ರೂ ಎಲ್ಲಿ ಏನು ನಡೀತಿದೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ಅಂದಿನ ಕಾಲದಲ್ಲಿ ಯಾವುದೇ ಪರಿಕರಗಳಿಲ್ಲದೆ ಕೇವಲ ಅಂತರ್ದೃಷ್ಟಿಯಿಂದ ನೋಡಿ ಚತುರ್ಥದಲ್ಲಿ, ಅಂದರೆ ನಿಮ್ಮ ಲಗ್ನದಿಂದ ಚತುರ್ಥ ಭಾವದಲ್ಲಿ ಶನಿ ಬಂದರೆ
ನಿಮಗೆ ಏನು ತೊಂದರೆ ಆಗತ್ತೆ, ನಿಮ್ಮ ಸುಖ ಹರಣಾಗುತ್ತೆ. ಇವತ್ತಿಗದು ಸುಳ್ಳಾಗಿಲ್ಲ. ಚತುರ್ಥದಲ್ಲಿ ಶನಿ ಬಂದು ಕುತ್ಕೊಂಡ ಅಂತಂದರೆ ಅವರ ತಾಯಿಗೆ ಏನಾದರೂ ಸಮಸ್ಯೆ ಆಗೇ ಆಗುತ್ತೆ. ಶನಿ ಸಾಂಚಾರಿಕ ಕಾಲದಲ್ಲಿ ಕಾಲಿಗೆ ಪೆಟ್ಟು ಬಿದ್ದೇ ಬೀಳುತ್ತೆ ಅಂತ ಬರೆದಿದ್ದಾರೆ ನೋಡಿ. ಶನಿನ ಕುಂಟ ಅಂತ ಹೇಳ್ತಾರೆ. ಅಂದರೆ ಸೂರ್ಯನಿಂದ ಹೊಡೆತ ತಿಂದು ಅವರ ಕಾಲು ಕುಂಟಾಗಿದೆ ಅಂತ. ಅಲ್ಲಿ ವ್ಯಕ್ತಿಗಳ ಚಿಂತನೆ ಬಿಟ್ಬಿಡೋಣ. ಆದರೆ ಶನಿಯ ಒಂದು ಸಂಚಾರ ಕಾಲದಲ್ಲಿ ಅವರಿಗೆ ಖಂಡಿತ ಆ ಕಾಲಲ್ಲಿ ರಾಡೋ ಪ್ಲೇಟೋ ಕಬ್ಬಿಣ ಒಂದು ಬಿದ್ದೇ ಬೀಳುತ್ತೆ. ಇದನ್ನು ಸುಳ್ಳು ಆಗೋದೇ ಇಲ್ಲ. ಸನ್ಮಾನ್ಯ ಹುಲಿ ಶಂಕರ ಬಿದ್ರಿಯವರು ದೊಡ್ಡ ಸಿಂಹ ಇದ್ದಂಗೆ ಅವರು ಜ್ಯೋತಿಷದ ಬಗ್ಗೆ ಹೇಳ್ಬೇಕಾದ್ರೆ 95ಕ್ಕಿಂತ ಜಾಸ್ತಿ ಅಂತ ಭಾಳ ಖುಷಿ ಆಗ್ಬಿಡ್ತಾನೆ. ಪೊಲೀಸ್ ಆಫೀಸರ್ ಹೇಳ್ತಾರೆ ಅಂತ ದೊಡ್ಡ ಮಾತು. ಮತ್ತು ಮಂಗಲ ಗ್ರಹದ ವಿರಿಂಚಿ ವಿಷ್ಣು ಚಕ್ರಾಣ ಮನುಷ್ಯಾಣಂತು ಕಾಕಥ ತೇನತ್ವಂ ಸರ್ವಸತ್ವೇನ ಗ್ರಹರಾಜೋ ಮಹಾಬಲ ಅಂತ ಹೇಳ್ತಾರೆ. ಗ್ರಹದಲ್ಲಿ ಅತೀ ಕ್ರೌರ್ಯ, ಅತೀ ತೊಂದರೆ ಆಗ್ತಕ್ಕಂಥದ್ದು ಶನಿಯಿಂದ ಅಲ್ಲ, ಅದು ಶನೈಹಿ. ಕೆಲವು ಶನೈಶ್ವರ ಅಂತಾರೆ. ಶನೈಶ್ವರ ಅನ್ನಬಾರ್ದು, ಶನೈಹಿ ಛರಹ ಅನ್ನಬೇಕು. ಶನೈಹಿ ಭುಂಜತಾಂ, ನಿಧಾನವಾಗಿ ಊಟ ಮಾಡ್ರಿ, ನಿಧಾನವಾಗಿ ಚಲಿಸುತ್ತೆ. ಶನೈಹಿ ಚರತಿ ಇದು ಶನೈಶ್ಚರ, ಶನೈಶ್ವರ ಅಲ್ಲ, ಶನೈಶ್ಚರ. ಇಂಥ ಶನೈಶ್ಚರನಿಂದ ಆಗತಕ್ಕಂಥ ಅಪಘಾತಗಳಿಗಿಂತಲೂ ಮಂಗಲ ಗ್ರಹದಿಂದ ಆಗ್ತಕ್ಕಂಥ ತೊಂದರೆಗಳು ತುಂಬ. ಮಂಗಲ ಗ್ರಹ ಯದಿ ಒಂದು ಒಳ್ಳೆ ಸ್ಥಾನದಲ್ಲಿ ಇತ್ತು ಅಂದರೆ ಹೀನ ಕುಲದಲ್ಲಿ ಜನಿಸಿದ ಜಾತಕನು ಕಾಡಿನ ಮೃಗನಾಗಿರ್ತಕ್ಕಂಥ ಸಿಂಹನಿಗಿಂತಲೂ ಶೋಭಿಸ್ತಾನೆ. ಭೂಮಿ ಬೇಕಾದಷ್ಟು ಒಡೆತನ ಮಾಡ್ತಾನೆ. ಇವತ್ತೇನು ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಸ್ ಇದ್ದಾರೆ ಮತ್ತು ಮಿಲಿಟ್ರಿಯವರಿದ್ದಾರೆ, ಅವ್ರದ್ದೆಲ್ಲ ಪೋಸ್ಟ್ಗಳನ್ನು ತೊಗೊಂಡು ಅವ್ರದ್ದು ನೀವು ಕುಂಡಲಿ ತೆಗೆದು ನೋಡಿ, ಅವರ ಮಂಗಲ ಗ್ರಹ ಬಹಳ ಉನ್ನತ ಸ್ಥಾನದಲ್ಲಿ ಕೂತ್ಕೊಂಡಿರ್ತದೆ. ಅದೇ ಮಂಗಲನಿಗೆ ಏನಾದರೂ ಬ್ಯಾಡವಾದ ಜಾಗಕ್ಕೆ ಬಂದುಬಿಟ್ಟಾದರೆ ಮಕ್ಕಳಾಗೋದಿಲ್ಲ, ಬ್ಲಡ್ ಕ್ಯಾನ್ಸರ್ಗಳು, ರಕ್ತಕ್ಕೆ ಸಂಬಂಧಪಟ್ಟಂಥ ದೋಷಗಳನ್ನೆಲ್ಲ ಮಂಗಳ ಗ್ರಹದಿಂದ ಉಂಟಾಗಿಬಿಡ್ತದೆ. ಅಕಸ್ಮಾತ್ ಕರ್ಕಾಟಕ ರಾಶಿಯೊಳಗೆ ಏನಾದರೂ ಬುಧ ಹೋಗಿ ಕೂತಿಬಿಟ್ಟ ಅಂತಂದರೆ ಅದು ಜಲರಾಶಿ. ಮತ್ತು ಪೌರಾಣಿಕವಾಗಿ ಬೃಹಸ್ಪತಿ ಗ್ರಹದ ಧರ್ಮಪತ್ನಿಯಾದ ತಾರಾದೇವಿಯಲ್ಲಿ ಚಂದ್ರನ ಸಂಗಮ ಆದ ಮೇಲೆ ಹುಟ್ಟಿದಂಥ ಮಗ ಬುಧ ಅಂತ ಅವರು ಪೌರಾಣಿಕವಾಗಿ ಹೇಳ್ತಾರೆ. ಆ ಎರಡಕ್ಕೂ ಒಂದಕ್ಕೊಂದು ಆಗೋಲ್ಲ. ಚಂದ್ರನಿಗೆ ಬುಧನಿಗೆ ಮೇಲೆ ಶತ್ರುತ್ವ ಇಲ್ಲ, ಆದರೆ ಬುಧನಿಗೆ ಚಂದ್ರನ ಮೇಲೆ ಶತ್ರುತ್ವ ಉಂಟು. ಅಂತಹ ಬುಧ ಗ್ರಹ ಕರ್ಕಾಟಕ ರಾಶಿಯಲ್ಲಿ ಬಂದು ಕೂತುಬಿಟ್ಟ ಅಂತಂದರೆ ಅವ್ರಿಗೆ ಯಾವ ಮಾನಸಿಕ ರೋಗ ಡಾಕ್ಟ್ರು ಮಾತ್ರೆ ಕೊಟ್ಟರು ಅವ್ರು ಹಚ್ಕೋಬೇಕಾಗ್ತದೆ. ಏನು ಮಾಡಲಿಕ್ಕಾಗೋದಿಲ್ಲ. ಏನು ಹಿಂಗೆ ಹಚ್ಕೊಳ್ಳೋದಂದ್ರೆ ಏನು? ಒಬ್ಬ ಡಾಕ್ಟ್ರ್ ಇದ್ದ, ಅವ ಮನೆಗೆ ಬಂದ, ತೈ ಹಿಂಗೆ ಕೆರ್ಕೊಂಡು ಕೂತಿದ್ದ. ಅವ್ರು ಹೇಳ್ತಿ ಕೇಳಿದ್ರು, ಏನಾಯ್ತು ರೀ? ನಮ್ಮ ಹಾಸ್ಪಿಟ್ಲಿಗೆ ಒಂದು ಮಗು ಬಂದಿತ್ತು, ಅದಕ್ಕೆ ಬೀದಿ ಹತ್ತಿಬಿಟ್ಟಿತ್ತು, ಅದನ್ನು ಅವರೋ ಹತ್ತಲಿಗೆ ಹೆಚ್ಕೊಂಡ್ಳು, ಅದನ್ನು ಅವ್ರ ತಲೆಗೆ ಹೆಚ್ಕೊಂಡ, ನಾನು ಅದನ್ನು ತಲೆಗೆ ಹೆಚ್ಕೊಂಡಿದ್ದಿಲ್ಲ. ಅದು ಏನು ತಲೆಗೆ ಹೆಚ್ಕೊಂಬರೋದು? ಬೀದಿ ಹಚ್ಕೊಳ್ಳೋದ ಈಗ ಅಂದ್ರೆ ಅಷ್ಟು ವಿಚಾರ ಗಹನವಾಗಿ ಆ ಚಂದ್ರಗ್ರಹ ಏನು, ಚಂದ್ರನ ಮನೆಯಲ್ಲಿ ಬುಧ ಹೋಗಿ ಸಿಕ್ಕಾಕೊಂಡ್ರು ಸಾಕು. ಬುಧ ಅಂದರೆ ಬುದ್ಧಿ, ಅಂದ ಬುದ್ಧಿ ಹೋಗಿ ಚಂದ್ರನಲ್ಲಿ ನೀರಿನಲ್ಲಿ ಸಿಕ್ಕಾಕೊಂಡು ಬಿಟ್ಟಾಗ ಅವ್ರಿಗೆ ಎಷ್ಟು ಮಾತ್ರೆ ತಿಂದರು, ಏನು ತಿಂದರು, ಅವ್ರ ಕೈಯಲ್ಲಿ ಸಿಕ್ಕಾಕೊಂಡವರು ಡಬಲ್ ಶರಪಂಜರದ ಕಲ್ಪನೆ ಆಗಿಬಿಡ್ತಾವೆ. ಬಹಳ ಕಷ್ಟ ಅದು. ಅದು ಯಾವುದು ಹುಚ್ಚಾಸ್ಪತ್ರೆಲ್ಲೂ ಸರಿ ಹೋಗ್ತಾ ಇರ್ತಕ್ಕಂಥ ವಿಷಯ. ಅಲ್ಲಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಜ್ಞಾನ ಆ ಜ್ಯೋತಿಷಿಗೆ ಬೇಕಾಗ್ತದೆ. ಅವನಿಗೆ ಹೆಸರು ದೈವಜ್ಞ ಅಂತ. ದೈವಜ್ಞ ಅಂದರೆ ದೇವತೆಯ ಆಜ್ಞೆಯನ್ನು ಕೊಡುವ ದೈವಜ್ಞ. ಇವತ್ತು ಬಾಯಿ ಬಂದಂಗೆ ಹರ್ಕೋಬೋದು ನಾವು, ಜ್ಯೋತಿಷ್ಯ ನಂಬಬೇಡಿ, ಅಯ್ಯ ನಂಬಬೇಡ ಬಿಡೋ ಮನೆ, ನೀ ನಂಬಬೇಡ ಅನ್ಲಿಕ್ಕೂ ನಿನ್ನ ಕುಂಡ್ಲಿನೇ ಹೇಳ್ತಿರ್ತದೆ. ನಂಬಬೇಡ ಅನ್ಲಿಕ್ಕೆ ಒಂದು ಗ್ರಹ ವ್ಯವಸ್ಥೆ ಮಾಡಿದ್ರು. ಸುಮ್ಮನೆ ನಂಬಬೇಡ ಅಂತ ಅವ್ನು ಹೇಳ ಆಗೋದಿಲ್ಲ. ನಂಬಬೇಡ ಅನ್ಲಿಕ್ಕೆ ಒಂದು ಗ್ರಹ ಅಲ್ಲಿ ಆಕ್ಟಿವೇಟ್ ಆಗುತ್ತೆ, ಅದು ನಂಬಬೇಡ ಅಂತ ಹೇಳ್ತಾರೆ ಅಷ್ಟು, ಮತ್ತೇನೇನಿಲ್ಲ. ಇಂತಹ ಜ್ಯೋತಿಷ್ಯದ ನಮ್ಮ ಇಡೀ ಕುಂಡಲಿ ಒಳಗೆ ನಮ್ಮ ಲಗ್ನ ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಲಗ್ನ ಅಂದ್ರೆ ಏನು? ಕನ್ವೆನ್ಷನ್ ಹಾಲ್ ನಡೀತಲ್ಲ, ಅದಲ್ಲ. ಲಗ್ನ ಸೂರ್ಯನ ಸಮಪಾತು ಬಿಂದು ಭೂಮಿಯನ್ನು ಸ್ಪರ್ಶಿಸಿದಾಗ ಆ ಮಗು ತಾಯಿ ಗರ್ಭದಿಂದ ಹೊರಗೆ ಬರ್ತದಲ್ಲ, ಅಲ್ಲಿ ಕಾಣುವಂಥದ್ದು ಲಗ್ನ. ಆ ಲಗ್ನ ನಿಮ್ಮ ದೇಹವನ್ನು ಸೂಚಿಸುತ್ತೆ ಅಂತ. ಆ ದೇಹ ಅಂದರೆ ಬೇರೆಲ್ಲ, ವಾಹನ ಅಂದರೆ ಬೇರೆಲ್ಲ. ಅದು ಬಸ್ ಇರ್ಬೋದು, ಕಾರ್ ಇರ್ಬೋದು, ಯಾವ್ದಾದ್ರು ಇರ್ಬೋದು. ಅದ್ರ ಕುತ್ಕೊಂಡು ನಡೆಸ್ತಕ್ಕಂಥ ಚಾಲಕ ಇದನ್ನೆಲ್ಲ ಅವನು ಜಾಣ ಇರಬೇಕು.
ಈ ಮುಸಲ್ರು ಬಹಳ ನೋಡ್ರಿ, ಅವರು ಎಂಥ ಡಬ್ಬಾ ಗಾಡಿ ಇರಲಿ ಬೇಕು ಚೆಂದಾಗಿ ಓಡಿಸ್ತಾರೋ, ಹೆಂಗೆ ಬೇಕಾದ್ರೆ ಓಡಿಸ್ತಾರೆ. ನಮಗೆ ಚಲೋ ಗಾಡಿ ಕೊಟ್ಟರು ನಮ್ಗೆ ಓಡಿಸ್ಲಿಕ್ಕೆ ಬರಂಗಿಲ್ಲ. ನಮಗೆ ಇಂಥದೇ ಗಾಡಿ ಬೇಕ್ರಿ ಅಂತೀವಿ. ಮುಸಲ್ರ ಮಂದಿ ಹಂಗಲ್ಲ, ಯಾವ್ದಾರ ಗಾಡಿ ಕೊಡ್ರಿ ಹೆಂಗೆ ಬೇಕಾದ್ರೆ ಚೆಂದಾಗಿ ಓಡಿಸ್ಬಿಡ್ತಾರೆ. ಡ್ರೈವರ್ ಚಲೋ ಇರ್ತಾರೆ, ಅವ್ನಿಗೇನು ಗಾಡಿ ಯಾವ್ದಾರ ನಾನು ಓಡಿಸಮಲ್ಲ. ಹಂಗೆ ಆ ತಾರಾಬಲ ಅಂದರೆ ನಿಮ್ಮ ನಕ್ಷತ್ರದ ಬಲ ಚೆನ್ನಾಗಿತ್ತಂದರೆ ನಿಮ್ಮ ಗಾಡಿ ಚೆಂದ ಓಡ್ಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ನಿಮ್ಮ ಲಗ್ನ, ವಾಹನ, ನಿಮ್ಮ ಡ್ರೈವರು, ನಿಮ್ಮ ನಕ್ಷತ್ರ, ಅದು ಪೂರ್ವಾಷಾಢ ಇರ್ಬೋದು, ಭರಣಿ ನಕ್ಷತ್ರ ಇರ್ಬೋದು, ಅಥವಾ ಪುಬ್ಬ ನಕ್ಷತ್ರ. ಈ 3 ನಕ್ಷತ್ರಗಳಿಗೆ ಅಧಿಪತಿ ಶುಕ್ರನಿರ್ತಾರೆ. ಹಾಗಾಗಿ ಅವರ ಕಣ್ಣು ತುಂಬ ಚೆನ್ನಾಗಿರುತ್ತೆ, ಮೋಹಕವಾಗಿರ್ತಾರೆ. ಆ ಮೋಹಕತೆಯನ್ನು ಕಾಣತಕ್ಕಂಥದ್ದು ಅವ್ರ ನಕ್ಷತ್ರ ನೋಡಿಬಿಡಿ ಸಾಕು, ಅವ್ರ ರೂಪ ತಕ್ಷಣ ಗೊತ್ತಾಗಿ ಬಿಡ್ತದೆ ಇವತ್ತು ಇದೇ ನಕ್ಷತ್ರ ಅಂತ. ಅಂತಹ ನಕ್ಷತ್ರ ಆ ಡ್ರೈವರ್ ಆಗ್ತಾರೆ. ಆವತ್ತಿನ ಕಾಲಕ್ಕೆ ಆಯಾ ಇಸ್ವಿಗೆ ಯಾವ ದೇಶ ಇದೆ, ಚಂದ್ರ ದೇಶ ಇದೆಯೋ, ಮಂಗಳ ದೇಶ ಇದೆಯೋ, ಬುಧನ ದೇಶ ಇದೆಯೋ, ಅದು ಆನ್ ರೋಡ್. ಮತ್ತು ಅಂತರ್ಗತ ದೇಶಗಳಿವೆ. ಬಹಳ ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ತಾ ಹೋದರೆ ಬರೀ ಅಷ್ಟಕ್ಕೆ ಇದು ಮಾಡಲಿಕ್ಕಾಗೋದಿಲ್ಲ. ಕೆಲವು ಜ್ಯೋತಿಷ್ಕರು ಕೇವಲ ರಾಶಿ ಕುಂಡಲಿಯನ್ನು ಮಾತ್ರ ವಿಮರ್ಶೆ ಮಾಡ್ತಾರೆ. ಶೇಷಾದ್ರಿ ಅಯ್ಯರವರು ಭಾವಕುಂಡಲಿಯನ್ನು ಪ್ರಧಾನವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕೆಂದರೆ ಚಂದ್ರನ ಸಂಚಾರ ಬಹುಮುಖ್ಯವಾಗಿರ್ತಕ್ಕಂಥದ್ದು. ನಾವು ಲಗ್ನದಿಂದ ಎಲ್ಲೇ ಏನೇ ಲೆಕ್ಕ ಹಾಕ್ಕೊಂಡು ಹೋದರೂ 7.5 ಶನಿ ಬಂದಿದ್ದು ಕಾಣೋದು ಯಾವುದರಿಂದ? ನಿಮ್ಮ ಚಂದ್ರನ ಸಂಚಾರದಿಂದ. ಇದೆಲ್ಲ ಚಂದ್ರನ ಭಾವವನ್ನು ಇಟ್ಕೊಂಡು, ಭಾವಕುಂಡಲಿನ ಇಟ್ಕೊಂಡು ನಾವು ವಿಮರ್ಶೆ ಮಾಡಿದಾಗ ಮತ್ತಷ್ಟು ಒಳ್ಳೆಯ ಪರಿಹಾರಗಳನ್ನು ನಾವು ಕೊಡಬಹುದು. ಇಂಥ ಕಾರ್ಯಕ್ರಮಗಳಿಗೆಲ್ಲ ನಾನು ಎಂದೂ ಹೋಗಿಲ್ಲ. ಅವ್ರು ಕರೆದು ಜ್ಯೋತಿಷ್ಯದ ಬಗ್ಗೆ ತಿಳುವಳಿಕೆ ಇದೆಯಾ ಅಂದರೆ ಏನೂ ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇಲ್ಲದವರೆಲ್ಲ ಜ್ಯೋತಿಷ್ಕರಾಗೋದು ಅಂತ ಆಗೋದಿಲ್ಲ. ಆ ತಿಳುವಳಿಕೆ ತಿಳಿಸ್ತಾ ಇರ್ತದೆ ಆ ಜ್ಯೋತಿಷ್ಯ. ಅಂತ ಜ್ಯೋತಿಷ್ಯದ ಒಂದು ಕಾರ್ಯಕ್ರಮ, ಅಲ್ಲಿ ಪುರಸ್ಕಾರ ಅನೇಕ ವಿದ್ವಾಂಸರಿಗೆ ಜ್ಯೋತಿಷ್ಯದ ಮಾರ್ಗವನ್ನು ತಾವು ಕಲಿತು ತಮ್ಮ ಸುತ್ತಲಿನ ಪರಿವಾರದವರಿಗೆ ಅದನ್ನು ಕೊಡ್ತಾ ಅವರನ್ನು ಒಂದು ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗುವ ಮೂಲಕ, ಅವ್ರಿಗೆ ಆಗ್ತಕ್ಕಂಥ ಅಪಘಾತಗಳನ್ನು ದೂರ ಮಾಡುವ ಮೂಲಕ ಶ್ರಮಿಸ್ತಿರ್ತಕ್ಕಂಥ ಎಲ್ಲ ಜ್ಯೋತಿಷ್ಯಗಳಿಗೆ ನನ್ನ ಅನಂತ ಹಾರೈಕೆಗಳು, ತಾಯಿ ಭೈರವಿಯ ಪೂರ್ಣ ಆಶೀರ್ವಾದಗಳು. ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಭಗವಂತನ ಪಾದಾರವಿಂದಲೇ ಮುಕ್ತಾಯ ಮಾಡ್ತೇನೆ. ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಅಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಇಂಥ ಪ್ರೋಗ್ರಾಮ್ ಎಷ್ಟು ಸೂಕ್ತ ಅನ್ನುವಂಥದ್ದು? ಸಮಾಜಕ್ಕೆ ಒಂದು ಅಂತರ್ದೃಷ್ಟಿ ಅಂತ ಏನು ಒಳಗಿನ ಕಣ್ಣನ್ನು ಇವತ್ತು ಧಿಯೋ ಯೋನ ಪ್ರಚೋದಯಾತ್ ಅಂತ ಗಾಯತ್ರಿ ಮಂತ್ರ ಹೇಳ್ತಾ ಇದೆ. ಅಂದರೆ ನಮ್ಮ ಅಂದರೆ ಬುದ್ಧಿಯನ್ನು ಪ್ರಚೋದನೆ ಮಾಡ್ತಕ್ಕಂಥ ಒಂದು ಸವಿತಾ ಅಂತ ಒಂದು ಶಕ್ತಿ ಇದೆ. ಅದು ಇಂಗ್ಲೀಷಲ್ಲಿ ನೀವು ಔರಾ ಅಂತೀರ, ನಾವು ಪ್ರಭಾವಲಯ ಅಂತ ಕರಿತೀವಿ. ಅಂಥ ಪ್ರಭಾವಲಯದ ಅಡಿಯಲ್ಲಿ ಎಷ್ಟು ಜೀವರಾಶಿಗಳಿದ್ದಾರೆ, ಅಷ್ಟು ಜೀವರಾಶಿಗಳಿಗೆ ಒಳಗಿನ ಒಂದು ವ್ಯಕ್ತಿತ್ವದ ದರ್ಶನವನ್ನು ಮಾಡಿಸ್ತಕ್ಕಂತಹ ಜ್ಯೋತಿ ಇಶಾ ಅನ್ನೋ ಜ್ಯೋತಿಯನ್ನು ನೀವು ಸಮಾಜಕ್ಕೆ ಹೇಗೆ ನಾವು ಅದು ಪ್ರೆಡಿಕ್ಟ್ ಮಾಡಬೇಕು, ಜನಕ್ಕೆ ಹೇಗೆ ಅದು ಅನುಕೂಲ ಆಗುತ್ತೆ ಅನ್ನೋದು ನಿಟ್ಟಿನಲ್ಲಿ ನೀವು ಮಾಡ್ತಕ್ಕಂಥ ಈ ಕಾರ್ಯಕ್ರಮ ತುಂಬ ಅದ್ಭುತವಾದ್ದು. ನಂಗೆ ತುಂಬ ಸಂತೋಷ ಆಗಿದೆ. ಈ ಕಾರ್ಯಕ್ರಮಕ್ಕೆ ನೀವು ಮುಖ್ಯ ಅತಿಥಿಯಾಗಿ ಬಂದಿರುವಂಥದ್ದು. ಸೊ ಇದ್ರ ಬಗ್ಗೆ ಏನು ಅನಿಸ್ತಾ ಇದೆ, ಎಷ್ಟು ಖುಷಿ ಅನಿಸ್ತಾ ಇದೆ? ಒಂದು ಧಾರ್ಮಿಕ ನೆಲೆಯಲ್ಲಿ ಇರ್ತಕ್ಕಂತಹ ಒಂದು ಗುರುಪೀಠದವರು ನಾವು. ಯಾವ್ಯಾವ ಕಾರ್ಯಕ್ರಮಕ್ಕೂ ನಮ್ಮನ್ನು ಚೀಫ್ ಗೆಸ್ಟ್ ಆಗಿ ಕರೆದ್ರೆ ಅಷ್ಟು ನಮಗೆ ಖುಷಿ ಅನಿಸೋಲ್ಲ, ಸಂತೋಷ ಅನಿಸೋಲ್ಲ. ಆದರೆ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಇಂಥ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಈ ಪುರಸ್ಕಾರದ ಈ ಸಭೆಗಳಿಗೆ ಒಂದು ಚೀಫ್ ಗೆಸ್ಟಾಗಿ ನಾನು ಬಂದಿರೋದು ನನಗೆ ತುಂಬ ಉಲ್ಲಾಸ ಆಗ್ತದೆ ಮನಸ್ಸಿಗೆ. ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ನೋಡ್ತೀವಿ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳನ್ನು ನಾವು ನೋಡ್ತೀವಿ. ಇದು ತುಂಬಾ ವಿಭಿನ್ನವಾಗಿದೆ. ಇಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಇದರಲ್ಲಿ ಏನು ವಿಶೇಷತೆ ಅನಿಸುತ್ತೆ ಅಂತಂದರೆ, ಅನೇಕ ಎಷ್ಟೊಂದು ಧರ್ಮಗಳಿದೆ. ಯಾವ ಧರ್ಮಗಳಲ್ಲೂ ಕೂಡ ಪರಿಹಾರಗಳು ಬಹಳ ಕಮ್ಮಿ. ಪ್ರತಿಯೊಂದು ಮನುಷ್ಯ ಜೀವರಾಶಿಗೂ ಒಂದು ಪರಿಹಾರ ಅಂತ ಬೇಕಾಗತ್ತೆ. ಅಂಥ ಪರಿಹಾರ ಸಿಗೋದು ಕೇವಲ ನಮ್ಮ ಈ ಜ್ಯೋತಿಷ್ಯದಲ್ಲಿ. ಈ ಜ್ಯೋತಿಷ್ಯ ಎಲ್ಲಿ ಯಾವ ಧರ್ಮದ ಮೂಲ ಅಂತಂದರೆ ಸನಾತನ ಹಿಂದೂ ಧರ್ಮದ ಮೂಲ. ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇರೋದು ಮನಸ್ಸಿಗಂತೂ ತುಂಬ ಅದ್ಭುತವಾದ ಆನಂದ ಅನಿಸ್ತದೆ. ಧನ್ಯವಾದಗಳು ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ.